ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ. ಚೆನ್ನನಿಗೆ ಸೇರಿದ ಒಂದು ಮೊಬೈಲ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ತಿಮರೋಡಿ ಮನೆಯಲ್ಲಿ ಫೋನ್ ಅನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಚೆನ್ನನನ್ನ ಇರಿಸಲಾಗಿದ್ದಂತಹ ರೂಮ್ನಲ್ಲಿ ಎಸ್ಐಟಿ ಶೋಧ ನಡೆಸಿರೋದು. ಚೆನ್ನನ ವಸ್ತುಗಳನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್. ಮನೆಯಲ್ಲಿದ್ದಂತಹ ಸಿಸಿಟಿವಿ, ಆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಚೆನ್ನನಿಗೆ ಸೇರಿದ ಮೊಬೈಲ್ ಒಂದಿತ್ತು ಅಲ್ಲಿ. ಚೆನ್ನನಿಗೆ ಸೇರಿದ ಮೊಬೈಲ್ ತಿಮರೋಡಿ ಮನೆಯಲ್ಲಿತ್ತು. ಅದನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ. ಚೆನ್ನನನ್ನ ಇರಿಸಲಾಗಿದ್ದಂತಹ ರೂಮ್ನಲ್ಲಿ ಕೂಡ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ. ಚೆನ್ನನ ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಬೈಲ್ ಕೂಡ ಸಿಕ್ಕಿದೆ ಅನ್ನೋದು ಸದ್ಯದ ಮಾಹಿತಿ. ಇನ್ನು ಅಲ್ಲಿದ್ದಂತಹ ಸಿಸಿಟಿವಿ ಫುಟೇಜಸ್ ನ ಕೂಡ ಎಸ್ಐಟಿ ಅಧಿಕಾರಿಗಳು ತಗೊಂಡಿದ್ದಾರೆ. ತನಿಖೆ ನಡೀತಾ ಇದೆ. ಎಸ್ಐಟಿ ಈಗಾಗಲೇ ಚೆನ್ನಯ್ಯನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಂಡ್ಯ, ಚೆನ್ನೈಗೆಲ್ಲ ಹೋಗಿ ಬೇರೆ ಬೇರೆ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಆತನ ಕುಟುಂಬಸ್ಥರನ್ನ ವಿಚಾರಣೆ ಮಾಡಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮುಂದುವರೆದ ಹಾಗೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಮತ್ತು ಸೌಜನ್ಯ ಪರ ಹೋರಾಟಗಾರ ಅಂತ ಗುರುತಿಸಿಕೊಂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಈ ಚೆನ್ನನಿಗೆ ಸಿಕ್ಕಂತಹ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಮಾಹಿತಿ. ಪ್ರಮುಖವಾಗಿ ಆತ ಬಳಸ್ತಾ ಇದ್ದಂತಹ ಮೊಬೈಲ್ ಸಿಕ್ಕಿದೆ. ಮತ್ತೆ ಆ ಮನೆಯ ಸಿಸಿಟಿವಿ ಫುಟೇಜಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಆತ ಇದ್ದಂತಹ ರೂಮ್ ಅನ್ನ ಸಂಪೂರ್ಣವಾಗಿ ಜಾಲಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಈಗ ಚೆನ್ನೈಯನ್ನ ವಿಚಾರಣೆ ನಡೀತಾ ಇದೆ. ಅದರ ಮುಂದುವರೆದ ಭಾಗ ಅನ್ನೋ ಹಾಗೆ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿರೋದಾ? ಮೊಬೈಲ್ ಜೊತೆಗೆ ಏನೆಲ್ಲ ಸಿಕ್ಕಿದೆ ಅಲ್ಲಿ ಗೊತ್ತಾಗ್ತಾ ಇದೆಯಾ? ಸದ್ಯಕ್ಕೆ ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡು ಹೋದಂತ ಎಸ್ಐಟಿ ಟೀಮ್ ಏನಿದೆ, ಹೆಚ್ಚುವರಿ ಪೊಲೀಸರೊಂದಿಗೆ ತಿಮರೋಡಿ ಮನೆಯಲ್ಲಿ ಸರ್ಚ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಆ ಮನೆಯಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ. ಯಾಕಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಸ್ವಿಚ್ ಆಫ್ ಆಗಿ ಬಹಳಷ್ಟು ಆ ಮನೆಯಲ್ಲೇ ಇತ್ತು. ಯಾರು ಅವರಿಗೆ ಏನು ತಂಗಲು ವ್ಯವಸ್ಥೆ ಮಾಡಿದ್ರು ಆ ಮನೆಯಲ್ಲೇ ಇತ್ತು ಅನ್ನೋ ಮಾಹಿತಿ ಗೊತ್ತಾದ ಹಿನ್ನೆಲೆಯಲ್ಲಿ ಈಗ ಸರ್ಚ್ ವಾರೆಂಟ್ ಅನ್ನು ಪಡೆದು ಆ ಮನೆಯಲ್ಲಿ ಶೋಧ ಕಾರ್ಯ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ. ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಈಗ ಮತ್ತೆ ಸಿಸಿಟಿವಿ ಫುಟೇಜ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, ಇವೆಲ್ಲವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಮುಖ್ಯವಾಗಿ ಆ ಮನೆ ಸುತ್ತಮುತ್ತ ಎಲ್ಲವನ್ನ ಹೋರಾಟ ನಡೆಸಿರುವಂತದ್ದು, ಇಂಚಿಂಚನ್ನ ಅವರು ಜಾಲಾಡಿರುವಂತದ್ದು. ಮುಖ್ಯವಾಗಿ ಆತ ಮಲಗಿರುವಂತ ಸ್ಥಿತಿ, ಮತ್ತೆ ಈ ಹಿಂದೆ ಎಲ್ಲೆಲ್ಲಿ ಮಲಗ್ತಾ ಇದ್ದ, ಎಲ್ಲೆಲ್ಲಿ ಕುತ್ಕೊಳ್ತಾ ಇದ್ದ, ಎಲ್ಲೆಲ್ಲಿ ಓಡಾಡ್ಕೊಂಡಿದ್ದ, ಮತ್ತೆ ಈವರೆಗೂ ವಾಸ್ತವ್ಯ ಸಂದರ್ಭದಲ್ಲಿ ಯಾವ ರೀತಿ ಇದ್ದ ಅನ್ನುವಂಥದ್ದು ಮರುಸೃಷ್ಟಿಯ ಮೂಲಕ ಅದನ್ನ ವಿಡಿಯೋಗ್ರಫಿ, ಫೋಟೋಗ್ರಫಿ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ಆಗ್ತಾ ಇದೆ. ಸದ್ಯ ಆತನನ್ನ ಬಹಳಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದೆಡೆ ಎಲ್ಲಾದ್ರೂ ತಿಮರೋಡಿ ಮೇಲೆ ಏನಾದ್ರೂ ಅನುಮಾನ ಬಂದಲ್ಲಿ ಅವರನ್ನು ಕೂಡ ವಶಕ್ಕೆ ಪಡಿಬಹುದು. ಯಾಕಂದ್ರೆ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯದ ನೆಲೆಯಲ್ಲಿ ಅಲ್ಲೇ ಬಹಳಷ್ಟು ಇಂಟರ್ವ್ಯೂಗಳಿರ್ಬೋದು, ಬೇರೆ ಬೇರೆ ಮಾತುಕತೆ ಇರ್ಬೋದು, ಎಲ್ಲವೂ ಅಲ್ಲಿಂದ ಆಗ್ತಾ ಇತ್ತು. ಮತ್ತು ಇಲ್ಲಿಂದ ಎಸ್ಐಟಿ ಕಚೇರಿಗೆ ಬಂದು ನಂತರ ಹೋಗುವಂಥದ್ದು, ಆ ತಿಮರೋಡಿ ಮನೆಗೆ ಹೋಗುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಆತ ಇಷ್ಟವರೆಗೆ ಏನೇನು ಮಾಡ್ತಾ ಇದ್ದ ಅದೇ ರೀತಿಯಲ್ಲಿ ಆತನನ್ನ ದೂರುದಾರ ಚೆನ್ನೈ ಇದ್ದಾನೆ. ಆತನನ್ನ ಅದೇ ರೀತಿಯ ಕೂತ್ಕೊಳ್ಳಿಸುವ ಎಲ್ಲ ಚಟುವಟಿಕೆಗಳನ್ನ ಆ ಮನೆಯಲ್ಲಿ ಮಾಡಿಸುವಂಥದ್ದು ಎಲ್ಲ ವೆಬ್ಸೈಟ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್, ಹಾರ್ಡ್ ಡಿಸ್ಕ್, ಸಿಸಿಟಿವಿ ಫುಟೇಜ್ಗಳು ಮತ್ತು ಸಣ್ಣ ಪುಟ್ಟ ಕೆಲವು ಆತನ ವಸ್ತುಗಳು ಎಲ್ಲ ಸಿಕ್ಕಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.